ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಚನಾ. ಇವತ್ತು ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜಿಸ್ಟ್ ಹಾಗೆ ವೇದಿಕ್ ನ್ಯೂಮರಾಲಜಿಸ್ಟ್ ಜೊತೆಗೆ ಟ್ಯಾರೋಟ್ ರೀಡರ್ ಆದಂತಹ ತಾರಿಣಿ ಆಚಾರ್ಯ ಅವರು. ಬನ್ನಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಮೊದಲಿಗೆ ಈ ಒಂದು ದ್ವಾದಶ ರಾಶಿಗಳ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಾದ್ರೆ ಮೊದಲಿಗೆ ಮೇಷರಾಶಿಯವರಿಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಮಸ್ಕಾರ ವೀಕ್ಷಕರೇ. ಮೊದಲಿಗೆ ಮೇಷರಾಶಿ, ಈ ಒಂದು ಆಗಸ್ಟ್ ಮಾಸದಲ್ಲಿ ಮೇಷರಾಶಿಯವರ ಫಲಾಫಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೇಷರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂದ್ರೆ, ಜೀವನದಲ್ಲಿ ಅಂದ್ರೆ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಣಕಾಸಿನ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಇನ್ನ ವಿದ್ಯಾರ್ಥಿಗಳಿಗೆ ಎಲ್ಲದರಲ್ಲೂ ಕೂಡ 50-50 ಅಂತಾನೆ ಹೇಳ್ಬೋದು. ಆದ್ರೆ ಪ್ರತಿ ಸೋಮವಾರ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸೋದ್ರಿಂದ, ಹಾಗೆ ಷಷ್ಠಿಯ ದಿನ ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಈ ಮಾಸದಲ್ಲಿ ನಿಮ್ಗೆ ಅತ್ಯುತ್ತಮವಾದ ರಿಸಲ್ಟ್ ಸಿಗುತ್ತೆ. ಈಗ ಮೇಷರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ನಿಧಾನಗತಿಯಲ್ಲಿ ಆಗ್ತಾ ಇದೆ. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ, ತುಂಬಾ ಹಣಕಾಸಿಂದ ಎಲ್ಲಾ ಕಡೆಯಿಂದನೂ ಬ್ಯಾಲೆನ್ಸ್ ಇರುವಂತ ದುಡ್ಡು ಇರ್ಬೋದು, ಇಲ್ಲ ಯಾರಿಗೋ ಕೊಟ್ಟಿರ್ತೀರಾ, ಅವ್ರು ಕೊಟ್ಟಿರಲ್ಲ ತುಂಬಾ ದಿನಗಳಿಂದ, ಅದೆಲ್ಲವನ್ನು ರಿಕವರ್ ಆಗುತ್ತೆ. ಆದ್ರೆ ಖರ್ಚು ವೆಚ್ಚದ ವಿಚಾರ ಬಂದಾಗ ಅಷ್ಟೇ ಖರ್ಚು ಈಗ ಬರ್ತಾ ಇದೆ, ಈಗ ಹೋಗ್ತಾ ಇದೆ ಅನ್ನೋದು ಇದೆ. ಹಾಗೆ ಇನ್ನ ನಿಮ್ಗೆ ವಿದ್ಯಾರ್ಥಿಗಳಿಗೆ ಬಂದಾಗ ಹೈಯರ್ ಸ್ಟಡಿ ಮಾಡೋವಂಥವ್ರು ಇರ್ಬೋದು, ಏನು ವಿದೇಶಕ್ಕೆ ಹೋಗುವಂತವ್ರಿಗೆಲ್ಲ ಉತ್ತಮವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಕಾಲ್ ನೋವುಗಳು, ಹಾಗೆ ಮೈ ಕೈ ನೋವು ಇದೆಲ್ಲ ಜಾಸ್ತಿ ಇರುತ್ತೆ ಈ ತಿಂಗಳು. ಇದ್ರ ಕಡೆ ಗಮನವನ್ನ ಕೊಡಿ. ಆದಷ್ಟು ಮೆಡಿಟೇಷನ್ ನ ಮಾಡ್ಬೇಕು ಈ ತಿಂಗಳಲ್ಲಿ. ಇನ್ನ ಏನು ವೈವಾಹಿಕ ಜೀವನ ಅಂತ ಬಂದಾಗ ಪ್ರೇಮಿಗಳಿಗೆ ಅತ್ಯುತ್ತಮವಾದ ಒಂದು ಮಾಸ ಅಂತಾನೆ ಹೇಳ್ಬೋದು. ಇನ್ನು ಸಂಸಾರದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಗಂಡ ಹೆಂಡತಿಯ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರುತ್ತೆ. ಇದನ್ನು ಸ್ವಲ್ಪ ಕೂತ್ಕೊಂಡು ತಾಳ್ಮೆಯಿಂದ ಮಾತಾಡೋದ್ರಿಂದ ಇದ್ದು ಸುಗಮವಾಗಿ ಇರುತ್ತೆ ಜೀವನ. ಬರೋ ನಂಬರ್ ಅಂತ ಬಂದಾಗ 1, 7, 5, 9 ಈ ನಂಬರ್ಗಳು ಈ ಒಂದು ಮಾಸದಲ್ಲಿ ನಿಮ್ಗೆ ತುಂಬಾ ಅದ್ಭುತವಾಗಿ ಆಗ್ಬರುತ್ತೆ. ಇನ್ನ ಕಲರ್ ಅಂತ ಬಂದಾಗ ಆದಷ್ಟು ರೆಡ್ ಕಲರ್ ನ ಯೂಸ್ ಮಾಡಿ, ಬಿಳಿ ಬಣ್ಣವನ್ನ ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಓಕೆ ಮ್ಯಾಮ್, ಅದೇ ಇಷ್ಟೊತ್ತು ನೀವು ಹೇಳುವಾಗ ಅವ್ರ ಖರ್ಚು ವೆಚ್ಚದಲ್ಲಿ ನೋಡ್ಕೊಂಡಿರ್ಬೇಕು, ತಾಳ್ಮೆ ವಹಿಸ್ಬೇಕು ಅಂತ ಹೇಳಿದ್ರಿ. ಮತ್ತೆ ಈ ಒಂದು ಮಾಸದಲ್ಲಿ ಅವ್ರ ಅನ್ಕೊಂಡ ಕೆಲಸಗಳೆಲ್ಲನೂ ಆಗ್ಬೇಕಂತಾರೆ ಯಾವ ರೀತಿಯಾದ ಒಂದು ಪರಿಹಾರನ ಮಾಡ್ಕೋಬೇಕು? ಈ ಒಂದು ಪರಿಹಾರ ಅಂತ ಬಂದಾಗ ನಾವು ಪ್ರತಿ ಸೋಮವಾರ, ಏನು 4 ಸೋಮವಾರ ಬರುತ್ತೆ, ಆ ಪ್ರತಿ ಸೋಮವಾರದಲ್ಲೂ ಕೂಡ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿ, ಕೂತ್ಕೊಂಡು ಚಾಂಟ್ ಮಾಡಿ, ಸಾಧ್ಯವಾದ ಒಂದು ಹಾಲಿನ ಅಭಿಷೇಕವನ್ನ ಮಾಡಿಸೋದ್ರಿಂದ ಅದ್ಭುತವಾದ ರಿಸಲ್ಟ್ ಇದೆ. ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಮಂಗಳವಾರ ಇಲ್ಲ ಷಷ್ಠಿ ದಿನ ಹೋಗ್ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದು. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೇಷರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳಿ.